ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕ್ವಿಸ್ ಕರ್ನಾಡು ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು KEA ಒಂದು ನೋಟಿಫಿಕೇಷನ್ ಹೊರಡಿಸಿದೆ. ಅದು ಯಾವ ನೋಟಿಫಿಕೇಷನ್ನು, ಅದು ಯಾವ ಹುದ್ದೆಗಳು, ಅದ್ರ ಬಗ್ಗೆ ಮಾಹಿತಿಯನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು, ಈ ಒಂದು ನೋಟಿಫಿಕೇಷನ್ನು ನಿನ್ನೆ ಅಂದರೆ 4ನೇ ತಾರೀಕು 8ನೇ ತಿಂಗಳು 2026ರಲ್ಲಿ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಷನ್ ಇದು ತೋಟಗಾರಿಕಾ ಇಲಾಖೆಯ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಬಿ ವೃಂದದ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹಾಗೂ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿದೆ. ಸೊ ಇದು ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಇಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಬಂದ್ಬಿಟ್ಟು ಇಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿ 75 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಇದಕ್ಕಿರ್ತಕ್ಕಂಥ ಒಂದು ವೇತನ ಶ್ರೇಣಿ ಬಂದ್ಬಿಟ್ಟು 65,950 ರೂಪಾಯಿಂದ 1,24,900 ರೂಪಾಯಿ. ಇದು ಸ್ಟಾರ್ಟಿಂಗ್ ಪೇ ಸ್ಕೇಲ್ ಬೇಸಿಕ್ ಇರುತ್ತೆ. ನೆಕ್ಸ್ಟ್ 2ನೇ ಹುದ್ದೆ ಬಂದ್ಬಿಟ್ಟು ಸಹಾಯಕ ತೋಟಗಾರಿಕಾ ನಿರ್ದೇಶಕರು. ಇದು ಬಂದು 69,250 ರೂಪಾಯಿ ಬೇಸಿಕ್ ಸ್ಟಾರ್ಟಿಂಗ್ ಪೇಮೆಂಟ್ ಇರುತ್ತೆ. ನೆಕ್ಸ್ಟ್ ಬಂದು 1,34,200 ರೂಪಾಯಿವರೆಗೂ ಇರುತ್ತೆ. ಇದು ಬಂದು ಹುದ್ದೆಗಳ ಸಂಖ್ಯೆ ಜಸ್ಟ್ 5 ಪೋಸ್ಟ್ ಇರುತ್ತೆ. 2ರಿಂದ ಟೋಟಲ್ ನೋಟಿಫಿಕೇಷನ್ ಬಂದು 80 ಪೋಸ್ಟ್ ನೋಟಿಫಿಕೇಷನ್ ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆ ಬಂದ್ಬಿಟ್ಟು BSc ಆರ್ಟಿಕಲ್ಚರ್ ಮಾಡಿರಬೇಕು. BSc ಆರ್ಟಿಕಲ್ಚರ್ ಮಾಡಿಬಿಟ್ಟು ಲಾಸ್ಟ್ ಫೈನಲ್ ಇಯರಲ್ಲಿ ಯಾರಿರ್ತಾರೋ ಅವ್ರದ್ದು ಎಕ್ಸಾಮ್ ಆಗಿದ್ರೂ ಪರವಾಗಿಲ್ಲ, ಅಂದರೆ ರಿಸಲ್ಟು ಇನ್ನು ಬಂದಿಲ್ಲ ಅಂದರೂ ಪರವಾಗಿಲ್ಲ. ಎಕ್ಸಾಮ್ ಆಗಿದ್ದರೆ ಅವ್ರು ಅಪ್ಲಿಕೇಶನ್ ಹಾಕ್ಕೊಂಡು ಎಕ್ಸಾಮ್ ಬರೀಬೋದು. ಆಮೇಲೆ ನೆಕ್ಸ್ಟ್ ನೀವು ಬಂದು ಸೆಲೆಕ್ಷನ್ ಆದಮೇಲೆ ಅದೆಲ್ಲ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಅವರು ಎಲ್ಲ ವೆರಿಫೈ ಮಾಡಿ ಎಲ್ಲ ಇಸ್ಕೊತಾರೆ. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಬಂದುಬಿಟ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಅವ್ರು ಏನು ಕೇಳಿದ್ದಾರೆ ಅಂದರೆ BSc ಆರ್ಟಿಕಲ್ಚರ್ ಮಾಡಿರಬೇಕು. ಸೊ ಇದು ಬಂದ್ಬಿಟ್ಟು ಈ ಒಂದು ಹುದ್ದೆಗೆ ಆಗಿರುತ್ತೆ, ಶೈಕ್ಷಣಿಕ ವಿದ್ಯಾರ್ಹತೆ ಆಗಿರುತ್ತೆ. ನೆಕ್ಸ್ಟು ಈ ಒಂದು ಹುದ್ದೆಗಳಿಗೆ ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ GM ಕ್ಯಾಂಡಿಡೇಟ್ಸ್ಗೆ 40 ವರ್ಷ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋಕ್ಕೆ. ನೆಕ್ಸ್ಟ್ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ ಕೊಟ್ಟಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅವರು 45 ವರ್ಷದ ತನಕ ಅಪ್ಲಿಕೇಶನ್ ಹಾಕ್ಕೋಬೋದು. ಹಾಗಾಗಿ ಎಲ್ಲ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕ್ರಿ, ಎಲ್ಲರೂ ಹಾಕ್ತಾರೆ. ಮತ್ತು ಈ ಒಂದು ಹುದ್ದೆಗೆ ಯಾವ ಥರ ಅರ್ಜಿ ಸಲ್ಲಿಸೋದು ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಈ ಒಂದು ಹುದ್ದೆಗಳ ಲಿಂಕ್ ಕೊಟ್ಟಿರ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಅಪ್ಲೈ ಮಾಡೋದು ಗೊತ್ತಾಗಿಲ್ಲ ಅಂತಂದರೆ ನನಗೆ ವಾಟ್ಸಪ್ ಮಾಡಿದ್ರೆ ನಾನು ಫ್ರೀಯಾಗಿ ನಿಮಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಕೊಡ್ತೀನಿ. ಮತ್ತು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಸ್ಟಾರ್ಟಿಂಗ್ ಡೇಟು ಯಾವಾಗ ಬಿಟ್ಟಿದ್ದಾನೆ ಅಂತಂದರೆ 5ನೇ ತಾರೀಕು, ಅಂದರೆ 5ನೇ ತಾರೀಕು 8ನೇ ತಿಂಗಳು 2026. ಅಂದರೆ ಬಂದ್ಬಿಟ್ಟು ಇವತ್ತಿಂದ ಡೇಟ್ ಸ್ಟಾರ್ಟ್ ಆಗಿರೋದು ಅಪ್ಲಿಕೇಶನ್ ಹಾಕೋಕ್ಕೆ. ಅಪ್ಲಿಕೇಶನ್ ಅರ್ಜಿ ಕೊನೆ ದಿನಾಂಕ ಬಂದ್ಬಿಟ್ಟು 30ನೇ ತಾರೀಕು 8ನೇ ತಿಂಗಳು, ಅಂದರೆ ಈ ತಿಂಗಳು 30ನೇ ತಾರೀಕು ನೆಕ್ಸ್ಟ್ ಲಾಸ್ಟ್ ಡೇಟ್ ಐತೆ. ಮತ್ತು ಇದು ಶುಲ್ಕ ಪಾವತಿ ಮಾಡಲು ಕೊನೆ ದಿನಾಂಕ ಬಂದ್ಬಿಟ್ಟು 31ನೇ ತಾರೀಕು ಐತೆ ಇದೇ ತಿಂಗಳು. ಇವೆಲ್ಲ ನೋಡ್ಕೊಂಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಕೊಳ್ರಿ. ಮತ್ತು ನೀವು ಸಪೋಸ್ ಈ ಒಂದು ಹುದ್ದೆಗಳಿಗೆ ನೀವು ಆಯ್ಕೆ ಆದರೆ 2 ವರ್ಷ ನೀವು ನಿಕಟಪೂರ್ವ ಅಂದರೆ ಕಾಯಂ ಪೂರ್ವ ಅವಧಿಯಲ್ಲಿರಬೇಕಾಗುತ್ತೆ. ಹಂಗಂತ ನೋಟಿಫಿಕೇಷನಲ್ಲೇ ಮೆನ್ಷನ್ ಮಾಡಿದ್ದಾರೆ. ಅದೆಲ್ಲ ರೂಲ್ಸ್ ಎಲ್ಲ ತಿಳ್ಕೊಂಡಿರ್ಬೇಕು ನೀವು. ನೆಕ್ಸ್ಟ್ ಮುಂದೆ ನೋಡೋದಾದರೆ ಈ ಒಂದು ಹುದ್ದೆಗಳ ವೇತನ ಶ್ರೇಣಿ ಬಂದ್ಬಿಟ್ಟು ಸಹಾಯಕ ತೋಟಗಾರಿಕಾ ಅಧಿಕಾರಿಗೆ 65,950 ರೂಪಾಯಿಂದ ಹಿಡಿದುಬಿಟ್ಟು 1,24,900 ರೂಪಾಯಿ ಇರುತ್ತೆ. ಇದು ಸ್ಟಾರ್ಟಿಂಗ್ ಬೇಸಿಕ್ ಪೇಮೆಂಟು. ಇನ್ನು 2ನೇ ಹುದ್ದೆ ಬಂದ್ಬಿಟ್ಟು ಸಹಾಯಕ ತೋಟಗಾರಿಕಾ ನಿರ್ದೇಶಕರು. ಈ ಒಂದು ಹುದ್ದೆಗೆ 69,250 ರೂಪಾಯಿಂದ 1,34,200 ರೂಪಾಯಿ ಇರುತ್ತೆ. ಇದೆಲ್ಲ ಬೇಸಿಕ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಹುದ್ದೆಗಳಿಗೆ ಅರ್ಜಿ ಪಾವತಿಸಲು ಎಷ್ಟಿರುತ್ತೆ ಫೀಸು ಅಂತಂದರೆ GM ಅಂದರೆ ಸಾಮಾನ್ಯ ಅಭ್ಯರ್ಥಿಗೆ ಬಂದ್ಬಿಟ್ಟು 750 ರೂಪೀಸ್ ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇವರಿಗೆಲ್ಲ ಬಂದ್ಬಿಟ್ಟು 250 ರೂಪಾಯಿ ಇರುತ್ತೆ. ಹಂಗಾಗಿ ಇದೆಲ್ಲ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಮತ್ತು ಎಕ್ಸಾಮ್ ಟೈಮ್ ಟೇಬಲ್ ಕೊಟ್ಟಿದ್ದಾನೆ ಇಲ್ಲಿ.
ಪರೀಕ್ಷಾ ದಿನಾಂಕಗಳ ಮಾಹಿತಿ. ಇದು ತಾತ್ಕಾಲಿಕವಾಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಪೇಪರ್ 2 ಇರುತ್ತೆ, ಅಂದರೆ ಪೇಪರ್ 1 ಪೇಪರ್ 2. ಇಲ್ಲಿ ಪೇಪರ್ 1 ಬಂದ್ಬಿಟ್ಟು ಸಾಮಾನ್ಯ ಜ್ಞಾನ ಮತ್ತು ಪೇಪರ್ 2 ಬಂದ್ಬಿಟ್ಟು ಎಷ್ಟು ನಿರ್ದಿಷ್ಟ ಪತ್ರಿಕೆ ಅಂತ ಇರುತ್ತೆ. ನೀವು ಇಲ್ಲೆಲ್ಲ ನೋಡ್ಕೊಂಬಿಟ್ಟು ನೀವು ಯಾವ ಥರ ರೆಡಿ ಆದರೆ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಸೆಲೆಕ್ಷನ್ ಆಗ್ತಾರೆ ಬಿಡ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಡಿಪೆಂಡು. ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅಂತಂದರೆ, ಮಾಮೂಲಿಗೆಲ್ಲ ಎಲ್ಲ ಎಕ್ಸಾಮಲ್ಲಿ ಯಾವ ಥರ ಇರುತ್ತೆ, ಮಾಮೂಲಿ BAO, ನೆಕ್ಸ್ಟ್ KSP, PC ಯಾವ ಥರ ಎಕ್ಸಾಮ್ಸಲ್ಲಿ ಇರುತ್ತೋ ಅದೇ ಥರ ಇರುತ್ತೆ. ನೆಕ್ಸ್ಟ್ ಕನ್ನಡ ಭಾಷಾ ಪರೀಕ್ಷೆ. ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ SSLC ಹಾಗೂ ತತ್ಸಮಾನ ಪರೀಕ್ಷೆಯಲ್ಲಿ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದರೆ ಅಂಥವರು ಈ ಒಂದು ಕಡ್ಡಾಯ ಕನ್ನಡ ಭಾಷೆ ಪತ್ರಿಕೆ ಬರೆಯೋಂಗಿಲ್ಲ. ಯಾರ್ಯಾರು SSLC ಮತ್ತು PUCನಲ್ಲಿ ಯಾರು ಕಡ್ಡಾಯ ಕನ್ನಡ ಯಾರು ಓದಿಲ್ಲ ಅವರು ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಈ ಪರೀಕ್ಷೆ ಬಂದ್ಬಿಟ್ಟು 150 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು. 50 ಮಾರ್ಕ್ಸ್ ತಗೊಳ್ರಿ. ಇದೇನು ಮೈನ್ ರಿಸಲ್ಟಿಗೇನು ಕನ್ಸಿಡರ್ ಆಗಲ್ಲ. ಇನ್ನು ಈ ಒಂದು ಪರೀಕ್ಷೆಯ ಸಿಲೆಬಸ್ ನೋಡೋದಾದರೆ, ಇದರ ಪತ್ರಿಕೆ 1ರಲ್ಲಿ ಸಾಮಾನ್ಯ ಜ್ಞಾನದ ಪತ್ರಿಕೆ, ನೆಕ್ಸ್ಟ್ ಅದರಲ್ಲಿ ಬಂದ್ಬಿಟ್ಟು ಪ್ರಚಲಿತ ಘಟನೆಗಳು, ಇತಿಹಾಸ, ವಿಜ್ಞಾನ, ಕರ್ನಾಟಕದ ಇತಿಹಾಸ, ಭಾರತದ ಭೂಗೋಳಶಾಸ್ತ್ರ, ನೆಕ್ಸ್ಟ್ ಕರ್ನಾಟಕದ ಭೂಗೋಳಶಾಸ್ತ್ರ, ವಿಜ್ಞಾನ, ಭೌತಿಕ ಸಾಮರ್ಥ್ಯ, ಸಂವಿಧಾನ, ಸಾರ್ವಜನಿಕ ಆಡಳಿತ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಅಂತಾರಾಷ್ಟ್ರೀಯ ಸಂಬಂಧ ವ್ಯವಹಾರಗಳು, ನೆಕ್ಸ್ಟ್ ಪರಿಸರ ವಿಜ್ಞಾನ, ಈ ಥರ ನೆಕ್ಸ್ಟ್ ಅಂದರೆ ದೈನಂದಿನ ವಿಜ್ಞಾನ, ಈ ಥರ ಹಲವಾರು ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಮಾಡ್ತಾರೆ. ಇನ್ನು ಪತ್ರಿಕೆ 2ನಲ್ಲಿ ಬಂದುಬಿಟ್ಟು ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಇಲ್ಲಿ ಆರಾಮಾಗಿ 2 ಅವರ್ ಕೊಟ್ಟಿದ್ದಾರೆ, ಆರಾಮಾಗಿ ಬರಿಬೋದು. ಈ ಒಂದು ಪರೀಕ್ಷೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ, ಅಂದರೆ ನೆಗೆಟಿವು ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಇರುತ್ತೆ. ಅಂದರೆ ನೀವು ಗೊತ್ತಿಲ್ಲದಿರೋ ಕ್ವಶನಿಗೆ ಆನ್ಸರ್ ಮಾಡಿ, ಸಪೋಸ್ ಅದೇನೋ ತಪ್ಪಾಗಿದ್ರೂ 0.75% ಇದರಲ್ಲಿ ನೆಗೆಟಿವ್ ಇರುತ್ತೆ. ಅದು ನೀವೆಲ್ಲ ನೋಡ್ಕೋಬೋದು. ಇಲ್ಲೇ ನೋಟಿಫಿಕೇಷನಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಮೀಸಲಾತಿ ಪ್ರಮಾಣ ಪತ್ರಗಳ ಬಗ್ಗೆ ಮಾಹಿತಿ ಅಂತಂದರೆ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇವೆಲ್ಲ ಇಂಪಾರ್ಟೆಂಟ್, ಇವೆಲ್ಲ ಇರಲೇಬೇಕು. ಇವೆಲ್ಲ ನೀಟಾಗಿ ಪಕ್ಕ ರೆಡಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ನೀವು ಮತ್ತೆ ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಎಲ್ಲ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಮತ್ತು ಇರಬೇಕು. ಮತ್ತು ನೀವು ಉದ್ಯೋಗಕ್ಕಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ಮಾಡಿಸ್ರಿ. ಬಂದ್ಬಿಟ್ಟು ಕೆಲವರು ಎಲ್ಲ ಶಿಕ್ಷಣಕ್ಕೆ ಮಾಡಿಸಿರ್ತಾರೆ, ಅದು ಅಪ್ಲೈ ಆಗಲ್ಲ. ಉದ್ಯೋಗಕ್ಕೆ ಅಂತಲೇ ಸಪ್ರೇಟಾಗಿ ಮಾಡಿಕೊಡ್ತಾರೆ. ಉದ್ಯೋಗಕ್ಕಾಗಿ ಅಂತ ಮಾಡಿಸಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ, ಇಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ. ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ. ಉದ್ಯೋಗಕ್ಕಾಗಿ ಅಂತ ಮಾಡಿಸಿ. ಮತ್ತು ಪ್ರವರ್ಗ 2A ಮತ್ತು ನಮ್ಮನ್ನೇ F ಅಂತ ಎಲ್ಲ ಕಾಲಮ್ ಇರಬೇಕು, ಅದೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಮಾಜಿ ಸೈನಿಕರ ಪ್ರಮಾಣ ಪತ್ರಗಳು ಮತ್ತು ಅಂಗವಿಕಲರಿಗೆ ಯಾವ್ಯಾವ ಪ್ರಮಾಣ ಪತ್ರಗಳು ಬೇಕೋ ಅವ್ರು ತೆಗೆದಿಟ್ಕೊಳ್ರಿ. ಮತ್ತು ಯಾರ್ಯಾರ್ದು ಬಂದು ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ಗಳು ಯಾರ್ಯಾರ್ದಿರುತ್ತೆ ಅದೆಲ್ಲ ರಿಸರ್ವೇಷನ್ ಕ್ಲೈಮ್ ಮಾಡಿ. ಮತ್ತು ಬಂದ್ಬಿಟ್ಟು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ಗಳು ಯಾರ್ಯಾರ ಹತ್ರ ಇರ್ತವೆ ಅವೆಲ್ಲ ಕ್ಲೈಮ್ ಮಾಡಿ. ಯಾರ ಹತ್ರ ಸರ್ಟಿಫಿಕೇಟ್ಗಳು ಇರಲ್ಲ ಅವರು ಹೋಗಿ ನಿಮ್ಮ ಸ್ಕೂಲ್ಗಳಿಗೆ ಹೋಗಿ ಬರೆಸ್ಕೊಳ್ರಿ, ಆರಾಮಾಗಿ ಬರ್ಕೊಡ್ತಾರೆ. ಅವನು ರಿಸರ್ವೇಷನ್ ಎಲ್ಲ ಕ್ಲೈಮ್ ಮಾಡ್ಕೊಳ್ರಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಒಂದು KEA ಹೊರಡಿಸಿದ ಒಂದು ನೋಟಿಫಿಕೇಷನ್ ಬಗ್ಗೆ ಮಾಹಿತಿ. ನಿಮಗಿದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಹಾಕಿರಿ, ನಾನು ರಿಪ್ಲೈ ಕೊಡ್ತೀನಿ. ನಾನು ಇದೇ ಫಸ್ಟ್ನೇ ಸತಿ ನಾನು ಒಂದು ನೋಟಿಫಿಕೇಷನ್ ಬಗ್ಗೆ ವೀಡಿಯೋ ಮಾಡಿರೋದು. ಸೊ ಹಂಗಾಗಿ ಎಲ್ಲರೂ ತಪ್ಪಾಗಿ ಮಾತಾಡಿದರೆ, ಏನಾದರೂ ಇನ್ಫಾರ್ಮೇಷನ್ ರಾಂಗ್ ಆಗಿದ್ದರೆ ಕಮೆಂಟಲ್ಲಿ ಹಾಕಿ, ನಾನು ನೋಡ್ಬಿಟ್ಟು ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ, ಜಾಸ್ತಿ ವೀಡಿಯೋನ ಶೇರ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.